ಇನ್ನು BWSSB ನೌಕರರ ಸಂಘ ಚುನಾವಣೆ ಫಲಿತಾಂಶ ಪ್ರಕಟ. ನೌಕರರ ಸಂಘದ ಅಧ್ಯಕ್ಷ ಮರಿಯಪ್ಪಗೆ ಭಾರಿ ಮುಖಭಂಗ ಆಗಿದೆ. ನೌಕರರ ಸಂಘದ ಅಧ್ಯಕ್ಷರಾಗಿದ್ರು ಯಾರು ಮರಿಯಪ್ಪ, ಅವರಿಗೀಗ ಭಾರಿ ಮುಖಭಂಗ. ಅದರ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ನೌಕರರ ಸಂಘದ ಅಧ್ಯಕ್ಷ ಮರಿಯಪ್ಪಗೆ ಭಾರಿ ಮುಖಭಂಗ. ಭಾರಿ ಅಂತರದಲ್ಲಿ ಸೋತ ಹಾಲಿ ಅಧ್ಯಕ್ಷ BK ಮರಿಯಪ್ಪ. ಭಾರಿ ಮರಿಯಪ್ಪ ಎದುರಾಳಿ ಗೋವಿಂದರಾಜುಗೆ ಭರ್ಜರಿ ಜಯ. ಮರಿಯಪ್ಪ ಎದುರಾಳಿ ಗೋವಿಂದರಾಜುಗೆ ಭರ್ಜರಿ ಜಯ. ಗೋವಿಂದರಾಜುಗೆ 698 ಮತ, ಮರಿಯಪ್ಪಗೆ 471 ಮತ. ಉಪಾಧ್ಯಕ್ಷರಾಗಿ ಗೋವಿಂದರಾಜು ಬಣದ ರವಿಚಂದ್ರ ಆಯ್ಕೆಯಾಗಿದ್ದಾರೆ. ಹಿ ಸೆಲೆಕ್ಟೆಡ್. ವರ್ಗಾವಣೆ ದಂಧೆ ಆರೋಪ ಎದುರಿಸಿದ್ದಂತಹ ಮರಿಯಪ್ಪ ವರ್ಗಾವಣೆ ದಂಧೆಯ ಆರೋಪವನ್ನು ಹೊತ್ಕೊಂಡಿದ್ರು. ನೌಕರರ ಕ್ಷೇಮಾಭಿವೃದ್ಧಿಗೆ ಮುಂದಾಗದ ಅಧ್ಯಕ್ಷ ಮರಿಯಪ್ಪ ನೌಕರರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾ ಇರಲಿಲ್ಲ. ಇಂತಹ ಮರಿಯಪ್ಪಗೆ ಚುನಾವಣೆಯಲ್ಲಿ ಪಾಠ ಕಲಿಸಿದಂತಹ ನೌಕರರು. BWSSB ಚುನಾವಣೆಯಲ್ಲಿ ಹಣ, ಹೆಂಡ, ಬೆಳ್ಳಿ ನಾಣ್ಯ ಹಂಚಿಕೆಯಾಗಿತ್ತು ಅನ್ನೋ ಮಾತು ಕೂಡ ಕೇಳಿಬಂದಿತ್ತು. ಚುನಾವಣೆ ಗೆಲ್ಲಲು ಕೋಟಿ ಕೋಟಿ ಸುರಿದಿದ್ದ ಅಭ್ಯರ್ಥಿಗಳು. BWSSB ಅನ್ನೋದು ಸಣ್ಣ ಇಲಾಖೆ ಅನ್ಕೋಬೇಡಿ, ಅದ್ರ ಒಳಗೆ ಕೂತವನು ಸಚಿವ ಶಾಸಕನಿಗಿಂತಲೂ ಕೂಡ ಹೈ ಲೆವೆಲಲ್ಲಿ ದುಡ್ಡು ಮಾಡ್ಕತ್ತಾನೆ ಅನ್ನೋದು ಜಗಜ್ಜಾಹೀರಾದ ಒಂದು ಜನಪದ ಮಾತು. ನೌಕರರ ಸಂಘದ ಅಧ್ಯಕ್ಷ ಮರಿಯಪ್ಪಗೆ ಈಗ ಭಾರಿ ಮುಖಭಂಗ ಆಗಿದೆ. ಸೊ ನೌಕರರ ಕ್ಷೇಮಾಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಅಧ್ಯಕ್ಷನಾಗಿದ್ದಂತಹ ಕಾಲಾವಧಿಯಲ್ಲಿ ನೌಕರರ ಕುಂದುಕೊರತೆಗಳ ಬಗ್ಗೆ ಸ್ಪಂದನೆ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಬಾರಿ ನೌಕರರು ಮತ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಮರಿಯಪ್ಪನ ಪಕ್ಕೆಲುಬು ಮುರಿಬೇಕು ಅನ್ನೋ ನಿರ್ಧಾರಕ್ಕೆ ಬಂದರೂ ಗೊತ್ತಿಲ್ಲ. ಒಟ್ಟಾರೆ ಬೇರೆ ವ್ಯಕ್ತಿಗೆ ಅಧಿಕಾರವನ್ನು ಕೊಟ್ಟು ನೌಕರರು ಸಂತಸ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಕೂಡ ಮರಿಯಪ್ಪರಿಂದ ಆಗದೇ ಇರೋದು ಈ ಹೊಸ ಕ್ಯಾಂಡಿಡೇಟ್ನಿಂದ ಸಾಧ್ಯ ಇದೆಯಾ ಅನ್ನೋದೇ ಪ್ರಶ್ನಾರ್ಥಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.